ಹಲೋ ಗೆಳೆಯರಿ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮಾರ್ಚ್ 22, 2026 ದಿ ಹಿಂದೂ ಪತ್ರಿಕೆಯಲ್ಲಿರತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದರೆ, ಲ್ಯಾಂಡ್ ಎನ್ಕ್ರೋಚರ್ಸ್ ಔಟ್, ನೀಲಗಿರಿ ತಾಸ್ ಇನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿಯಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ನ್ಯೂಸಲ್ಲಿರ್ತಕ್ಕಂಥ ಸ್ಪೀಷಸ್ಗಳ ಆಧಾರದ ಮೇಲೆ ನಾವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀಲಗಿರಿ ತಾರ್ಸ್ ರಿಲೇಟೆಡ್ ಇರುವಂತೆ ಒಂದು ಕನ್ಸರ್ವೇಷನ್ ಸ್ಟೇಟಸನ್ನು ನಾವಿಲ್ಲಿ ನೋಡಬೇಕಾಗಿದೆ. ಹಾಗೂ ತಮಿಳುನಾಡು ಸರ್ಕಾರ ತೆಗೆದುಕೊಂಡಿರ್ತಕ್ಕಂತಹ ಕೆಲವೊಂದಿಷ್ಟು ಇನಿಷಿಯೇಟಿವ್ನ ಮುಖಾಂತರ ನೀಲಗಿರಿ ತಾರ್ಸನ್ನು ನಾವು ರೀಸ್ಟೋರ್ ಮಾಡ್ಬೋದು, ಕನ್ಸರ್ವೇಷನ್ನ ಮಾಡ್ಬೋದು. ನೀಲ್ಕುರುಂಜಿ ಪ್ಲ್ಯಾಂಟನ್ನು ಸಹ ರೀಸ್ಟೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಲೇ ಇಲ್ಲಿ ಕೊಟ್ಟಿದ್ದಾರೆ. ಬಯೋಡೈವರ್ಸಿಟಿ ಲಾಸ್ ಅಂತ ಬಂದಾಗ ಯಾವ ರೀತಿಯಂಥ ಕಾಸಸ್ಗಳನ್ನು ನಾವು ನೋಡ್ಬೋದು. ಬಯೋಡೈವರ್ಸಿಟಿ ಲಾಸ್ ಆಗ್ತಾ ಇದೆ ಅಂತಂದರೆ ಜನರಲಿ ನ್ಯಾಚುರಲ್ ಆಗಿರ್ತಕ್ಕಂಥ ಕಾಸಸ್ ನೋಡ್ತೇವೆ. ಇವಾಗ ಹೆವಿ ರೈನ್ಫಾಲ್ ಆಗ್ತಾ ಇದೆ, ಫ್ಲಡ್ ಆ್ಯಕ್ಟಿವಿಟೀಸ್ಗಳು ಆಗ್ತಾ ಇದ್ದಾವೆ, ಲ್ಯಾಂಡ್ ಸ್ಲೈಡ್ ಆಗ್ತಾ ಇದ್ದಾವೆ, ಅರ್ತ್ ಕ್ವೇಕ್ ಆಗ್ತಾ ಇದೆ. ಇವೆಲ್ಲವೂ ಸಹ ನ್ಯಾಚುರಲ್ ಆಗಿ ಒಂದು ಬಯೋಡೈವರ್ಸಿಟಿಯನ್ನು ಲಾಸ್ ಮಾಡ್ತಕ್ಕಂತಹ ಆ್ಯಕ್ಷನ್ ಅಂತ ಹೇಳ್ಬೋದು. ಹ್ಯೂಮನ್ ಮೇಡ್ ಅಥವಾ ಆ್ಯಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ನಾವು ಮಾಡ್ತಾ ಇರ್ತಕ್ಕಂಥ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗಳು ಡೆಫಿನೆಟ್ಲಿ ಒಂದು ನಾನ್ ಫಾರೆಸ್ಟ್ ಏರಿಯಾವನ್ನು ಹೆಚ್ಚು ಪ್ರಮೋಟ್ ಮಾಡುತ್ತೆ ಅಂತ ಹೇಳ್ಬೋದು. ಫಾರೆಸ್ಟ್ ಏರಿಯಾವನ್ನೇ ಇಲ್ಲಿ ಕನ್ವರ್ಟ್ ಮಾಡ್ತಾ ಇರುವಂಥ ಆ್ಯಕ್ಷನ್ಸ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಡ್ಯಾಮ್ಗಳ ಒಂದು ಕನ್ಸ್ಟ್ರಕ್ಷನ್, ರೈಲ್ವೆ ಕನ್ಸ್ಟ್ರಕ್ಷನ್, ರೋಡು, ಈ ರೀತಿಯಾಗಿ ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಕ್ಟಿವಿಟೀಸ್ಗಳನ್ನೇ ನಾವು ಗಮನ ಹರಿಸಿದಾಗ ಫಾರೆಸ್ಟ್ ಲ್ಯಾಂಡನ್ನು ಕನ್ವರ್ಟ್ ಮಾಡಲೇಬೇಕಾಗಿರ್ತಕ್ಕಂಥ ಆಸ್ಪೆಕ್ಟನ್ನು ನೋಡ್ತೇವೆ. ಕೇರಳ ತುಂಬ ಒಂದು ಟೂರಿಸಮ್ಗೆ ಅಟ್ರಾಕ್ಟಿವ್ನೆಸ್ಸನ್ನು ತೋರಿಸುತ್ತೆ. ಹಾಗಾಗಿ ಇಲ್ಲಿ ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ. ಲ್ಯಾಂಡನ್ನು ಇಲ್ಲಿಗಲ್ಲಾಗಿ ರೆಸಾರ್ಟ್ಗಳ ಒಂದು ಡೆವಲಪ್ಮೆಂಟಿಗೆ ಕನ್ವರ್ಟ್ ಮಾಡ್ತಾ ಇರುವಂಥದ್ದನ್ನು ನೋಡ್ಬೋದು. 2024ರಲ್ಲಿ ಸಾಕಷ್ಟು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ಗಳು ನಡೆದಿದ್ದಾವೆ. ಇಲ್ಲಿಗಲ್ಲಾಗಿ ಎನ್ಕ್ರೋಚ್ ಆಗಿರ್ತಕ್ಕಂಥ ಒಂದು ಏರಿಯಾವನ್ನು ನಾವು ನೋಡ್ಬೋದು. ಟ್ರೀಯನ್ನು ಕಟ್ ಮಾಡೋದ್ರ ಮುಖಾಂತರ, ರೋಡ್ಸ್ಗಳನ್ನು ಡೆವಲಪ್ ಮಾಡೋದ್ರ ಮುಖಾಂತರ ಎಕಲಾಜಿಕಲಿ ಫ್ರಜೈಲ್ ಗ್ರಾಸ್ ಲ್ಯಾಂಡ್ಗೆ ಒಂದು ಡ್ಯಾಮೇಜನ್ನು ಸಹ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೂ ಕೆಲವೊಂದಿಷ್ಟು ರೇರ್ ಸ್ಪೀಷೀಸ್ಗಳ ಒಂದು ಥ್ರೆಟನ್ ಕಂಡೀಷನ್ನು ಸಹ ನೋಡ್ಬೋದು ಈ ಒಂದು ಇಲ್ಲಿಗಲ್ ಆ್ಯಕ್ಟಿವಿಟಿಯ ಮುಖಾಂತರ. ಪಬ್ಲಿಕ್ಕು ಸಹ ಕೆಲವೊಂದಿಷ್ಟು ಆ್ಯಕ್ಷನ್ಸನ್ನು ತೆಗೆದುಕೊಂಡಿದೆ. ರೆಸಿಡೆಂಟ್ಗಳು ಪ್ರೊಟೆಸ್ಟ್ ಮಾಡುವಂಥದ್ದಾಗಿರ್ಬೋದು, ಹಾಗೂ ಚಾರ್ಮುಡಿ ಪ್ರೊಟೆಕ್ಷನ್ ಕೌನ್ಸಿಲನ್ನು ಸಹ ಫಾರ್ಮ್ ಮಾಡಿದ್ದಾರೆ ಅಂತ ನಾವು ನೋಡ್ಬೋದು. ಒಟ್ಟಾರೆಯಾಗಿ ಈ ಒಂದು ಇಲ್ಲಿಗಲ್ ಲ್ಯಾಂಡ್ ಎನ್ಕ್ರೋಚ್ ಮಾಡಿದಾರಲ್ಲ, ಇದನ್ನು ಹೇಗಾದರೂ ಮಾಡಿ ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ಸನ್ನು ಸಹ ಸ್ಟಾರ್ಟ್ ಮಾಡಿರುವಂಥದ್ದು. 2025ರಲ್ಲಿ ಸರ್ಕಾರ ಏನು ಮಾಡಿದೆ ಅಂತಂದರೆ ಒಂದು ಇನಿಷಿಯೇಟಿವ್ನ ತೆಗೆದುಕೊಂಡಿದೆ. ಇಲ್ಲಿಗಲ್ಲಾಗಿ ಲ್ಯಾಂಡ್ ಟೈಟಲ್ಸ್ಗಳು ಏನಿರ್ತಲ್ಲ ಅವೆಲ್ಲವನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಅನ್ರೆಗ್ಯುಲೇಟೆಡ್ ಆಗಿರ್ತಕ್ಕಂಥ ಟೂರಿಸಮನ್ನು ಕರ್ಬ್ ಮಾಡಲಿಕ್ಕೆ ಇನಿಷಿಯೇಟಿವನ್ನು ತೆಗೆದುಕೊಂಡಿದ್ದಾರೆ. ಇದರಿಂದಾಗಿ ಎಂಡೇಂಜರ್ಡ್ ಸ್ಪೀಷಸ್ ಆಗಿರುವಂಥ ನೀಲಗಿರಿ ತಾರನ್ನು ನಾವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ನೀಲ್ಕುರುಂಜಿ ಪ್ಲ್ಯಾಂಟ್ಸ್ಗಳನ್ನು ಸಹ ಒಂದು ರೀಸ್ಟೋರೇಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹ್ಯಾಬಿಟೇಟ್ ಲಾಸ್ ಆಗಿದೆ ಇವಾಗ ಎನ್ಕ್ರೋಚ್ಮೆಂಟ್ನ ಮುಖಾಂತರ. ಹಾಗಾಗಿ ಇಲ್ಲಿರುವಂಥ ಒಂದು ಸ್ಪೀಷೀಸನ್ನು ರೀಸ್ಟೋರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾವುದೇ ಎನಿಮಲನ್ನು ನಾವು ಕನ್ಸರ್ವೇಷನ್ ಮಾಡ್ತಕ್ಕಂಥ ಹಂತದಲ್ಲಿ, ಪ್ಲ್ಯಾಂಟ್ಸನ್ನು ಕನ್ಸರ್ವೇಷನ್ ಮಾಡ್ತಕ್ಕಂಥ ಹಂತದಲ್ಲಿ, ಒಟ್ಟಾರೆಯಾಗಿ ಬಯೋಡೈವರ್ಸಿಟಿಯನ್ನು ಕನ್ಸರ್ವೇಷನ್ ಮಾಡ್ತಕ್ಕಂಥ ಹಂತದಲ್ಲಿ 2 ರೀತಿಯಾದಂತಹ ಮೋಡ್ಸನ್ನು ನೋಡ್ತೇವೆ. ಒಂದು ಎಕ್ಸ್ ಸಿಟು ಕನ್ಸರ್ವೇಷನ್, ಅನದರ್ ಈಸ್ ಇನ್ ಸಿಟು ಕನ್ಸರ್ವೇಷನ್. ಎಕ್ಸ್ ಸಿಟು ಕನ್ಸರ್ವೇಷನ್ ಅಂತಂದರೆ ನ್ಯಾಚುರಲ್ ಹ್ಯಾಬಿಟೈಟ್ನಿಂದ ಔಟ್ಸೈಡಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಕನ್ಸರ್ವೇಷನ್ ಮಾಡ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್ ಝೂ ಅಂತ ತೆಗೆದುಕೊಳ್ಬೋದು, ಬಾಟನಿಕಲ್ ಗಾರ್ಡನ್ಸ್ಗಳಾಗಿರ್ಬೋದು, ಸೀಡ್ ಬ್ಯಾಂಕ್ಗಳಾಗಿರ್ಬೋದು. ಇವೆಲ್ಲವನ್ನು ನಾವು ನೋಡಿದಾಗ ಔಟ್ಸೈಡ್ ದ ನ್ಯಾಚುರಲ್ ಹ್ಯಾಬಿಟೈಟ್ ಕೆಲವೊಂದಿಷ್ಟು ಆರ್ಗ್ಯಾನಿಸಮ್ಸ್ಗಳು ಆಲ್ಮೋಸ್ಟ್ ಅಳಿವಿನ ಅಂಚಿನಲ್ಲಿದೆ. ಹಾಗಾಗಿ ನಾವು ಅವುಗಳನ್ನು ಸಂರಕ್ಷಣೆ ಮಾಡಬೇಕು, ಅವುಗಳನ್ನು ಕನ್ಸರ್ವೇಷನ್ ಮಾಡಬೇಕು ಅಂತಂದಾಗ ನಾವು ಕೆಪಿಟಿವ್ ಬ್ರೀಡಿಂಗನ್ನು ಸಹ ಮಾಡ್ತೇವೆ. ಆಮೇಲೆ ರೀಇಂಟ್ರೊಡಕ್ಷನ್ ಮಾಡ್ತಕ್ಕಂಥ ಆಸ್ಪೆಕ್ಟನ್ನು ನಾವು ನೋಡ್ಬೋದು. ಎಕ್ಸ್ ಸಿಟು ಕನ್ಸರ್ವೇಷನ್ ಅಂತ ಅನಿಸ್ಕೊಳ್ಳುತ್ತೆ. ಇನ್ ಸಿಟು ಅಂತ ಬಂದಾಗ ಇಲ್ಲಿ ನ್ಯಾಚುರಲ್ ಹ್ಯಾಬಿಟೇಟ್ ಇರುತ್ತಲ್ಲ, ಅಲ್ಲೇ ನಾವು ಕನ್ಸರ್ವೇಷನ್ ಮಾಡ್ತಾ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಪಾರ್ಕ್ ಅಂತ ನೋಡ್ತೇವೆ, ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ನೋಡ್ತೇವೆ, ವೈಲ್ಡ್ ಲೈಫ್ ಸೆಂಚುರೀಸ್ಗಳಂತ ನೋಡ್ತೇವೆ, ರಿಸರ್ವ್ಡ್ ಫಾರೆಸ್ಟ್ ಅಂತ ನೋಡ್ತೇವೆ. ಇವೆಲ್ಲವನ್ನು ನೋಡಿದಾಗ ನ್ಯಾಚುರಲ್ ಹ್ಯಾಬಿಟೈಟ್ ನಡಿನಲ್ಲೇ ನಾವು ಆರ್ಗನಿಸಮ್ಸನ್ನು ಕನ್ಸರ್ವ್ ಮಾಡ್ತಾ ಇದ್ದೇವೆ ಅಂತ ಹೇಳ್ಬೋದು. ಕೋರ್ ಏರಿಯಾದಲ್ಲಿ ಯಾವುದೇ ರೀತಿಯಾಗಿ ಹ್ಯೂಮನ್ ಇಂಟರ್ಫಿಯರೆನ್ಸನ್ನು ಅಲೌ ಮಾಡೋದೇ ಇಲ್ಲ. ಬಫರ್ ಏರಿಯಾದಲ್ಲಿ ಅಲೌ ಮಾಡ್ತಾರೆ, ಬಟ್ ಕೋರ್ ಝೋನ್ ನಡಿನಲ್ಲಿ ಯಾವುದೇ ರೀತಿಯಾಗಿ ಹ್ಯೂಮನ್ ಆ್ಯಕ್ಟಿವಿಟೀಸ್ಗಳನ್ನು ಅಲೌ ಮಾಡೋದಿಲ್ಲ. ಹಾಗಾಗಿ ಇನ್ ಸಿಟು ಕನ್ಸರ್ವೇಷನ್, ಎಕ್ಸ್ ಸಿಟು ಕನ್ಸರ್ವೇಷನ್ ನಮಗೆ ಇಂಪಾರ್ಟೆಂಟ್. ಇನ್ನು ಸ್ಪೀಷೀಸ್ಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋದಾದರೆ, ನೀಲ್ಕುರುಂಜಿ ಪ್ಲ್ಯಾಂಟ್ ಏನಿದೆಯಲ್ಲ, 12 ವರ್ಷಕ್ಕೆ ಒಂದು ಸಾರ್ತಿ ಫ್ಲವರಿಂಗನ್ನು ಮಾಡುತ್ತೆ. ಇದು ವೆಸ್ಟರ್ನ್ ಘಾಟ್ಗೆ ಎಂಡಮಿಕ್ ಕಂಡೀಷನನ್ನು ತೋರಿಸುತ್ತೆ. ವೆಸ್ಟರ್ನ್ ಘಾಟ್ ನಡಿಯಲ್ಲಿ ಮಾತ್ರ ಕಂಡು ಬರುತ್ತೆ ಅಂತ ಹೇಳ್ಬೋದು. ಶೋಲಾ ಗ್ರಾಸ್ ಲ್ಯಾಂಡ್ ಫಾರೆಸ್ಟ್ ಕಂಡು ಬರುತ್ತಲ್ವಾ, ಇಲ್ಲಿ ಇದರ ಒಂದು ಪ್ರೆಸೆನ್ಸ್ ನೋಡಿದಾಗ ಈ ಒಂದು ಗ್ರಾಸ್ ಲ್ಯಾಂಡ್ ಎಕೋಸಿಸ್ಟಮ್ನ ಹೆಲ್ತನ್ನು ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ನೀಲ್ಕುರುಂಜಿ ಇದೊಂದು ಇಂಡಿಕೇಟರ್ ಸ್ಪೀಷಸ್ ಅಂತಲೂ ಅನಿಸ್ಕೊಳ್ಳುತ್ತೆ. ಶೋಲಾ ಗ್ರಾಸ್ ಲ್ಯಾಂಡ್ ಎಕೋಸಿಸ್ಟಮ್ ಒಂದು ಹೆಲ್ತನ್ನು
ಇಂಡಿಕೇಟ್ ಮಾಡುತ್ತೆ. IUCN ಸ್ಟೇಟಸ್ ಅಂತ ಬಂದಾಗ ನಾಟ್ ಇವ್ಯಾಲ್ಯುವೇಟೆಡ್ ಸ್ಟೇಟಸನ್ನು ಹೊಂದಿದೆ. ಇನ್ನೂ ಫಾರ್ಮಲಿ IUCNನ ಮುಖಾಂತರ ಅಸೆಸ್ ಮಾಡಿಲ್ಲ ಅಂತ ಹೇಳ್ಬೋದು. ಸೈಟ್ಸ್ ನಡಿನಲ್ಲೂ ಸಹ ಇದು ಕಂಡು ಬರೋದಿಲ್ಲ. ಭಾರತದಲ್ಲೂ ಸಹ ಒಂದು ಲೀಗಲ್ ಪ್ರೊಟೆಕ್ಷನನ್ನು ಸ್ಪೆಸಿಫಿಕಲಿ ನಾವು ಯಾವುದೇ ಒಂದು ಆ್ಯಕ್ಟ್ ನಡಿನಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಅಂತ ಹೇಳ್ಬೋದು. ನೀಲಗಿರಿ ತಾರ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಇದು ಕೂಡ ವೆಸ್ಟರ್ನ್ ಘಾಟ್ ನಡಿನಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ಎಂಡಮಿಕ್ ಟು ವೆಸ್ಟರ್ನ್ ಘಾಟ್ ಅಂತಲೇ ಕರೀತಾರೆ. ನೀಲ್ಕುರುಂಜಿನೂ ಕೂಡ ವೆಸ್ಟರ್ನ್ ಘಾಟ್ ನಡಿಯಲ್ಲಿ ಕಂಡು ಬರ್ತಾ ಇದೆ. ಯಾವುದೇ ಒಂದು ಸ್ಪೀಷೀಸ್ ಪರ್ಟಿಕ್ಯುಲರ್ ರೀಜನ್ನಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು ಅಲ್ಲೇ ಮಾತ್ರ ಸೀಮಿತವಾಗಿರುತ್ತಲ್ಲ, ಆ ಒಂದು ಹಂತದಲ್ಲಿ ಎಂಡಮಿಕ್ ಸ್ಪೀಷೀಸ್ ಅಂತ ಕರೀತಾರೆ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಇನ್ನು IUCN ಸ್ಟೇಟಸ್ ಅಂತ ಬಂದಾಗ ಇದರಲ್ಲಿ ಥ್ರೆಟನ್ಡ್ ಕೆಟಗರಿ ಇರುತ್ತಲ್ಲ, ಎಂಡೇಂಜರ್ಡ್ ಸ್ಟೇಟಸನ್ನು ಇದು ತೋರಿಸ್ತಾ ಇದೆ. ಹಾಗೂ ವೈಲ್ಡಲ್ಲಿ ಎಕ್ಸ್ಟಿಂಕ್ಷನ್ ಆಗ್ತಕ್ಕಂಥ ಒಂದು ರಿಸ್ಕು ಸಹ ಹೆಚ್ಚಾಗಿದೆ ಅಂತಲೇ ನಾವು ಗಮನ ಹರಿಸ್ಬೋದು. ಎಂಡೇಂಜರ್ ಸ್ಟೇಟಸಲ್ಲಿ ಪ್ರಸ್ತುತವಾಗಿದೆ, ಬಟ್ ವೈಲ್ಡಲ್ಲೂ ಸಹ ಫ್ಯೂಚರ್ ಡೇಸ್ ನಡಿಯಲ್ಲಿ ಎಕ್ಸ್ಟಿಂಕ್ಷನ್ ಆಗ್ಬೋದು. ಇವುಗಳ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು. ಭಾರತದಲ್ಲಿರುವಂಥ ಲೀಗಲ್ ಪ್ರೊಟೆಕ್ಷನ್ ಅಂತ ಬಂದಾಗ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ನಡಿನಲ್ಲಿ ಶೆಡ್ಯೂಲ್ 1 ಹಾಕಿದ್ದಾರೆ. ಹೈಯೆಸ್ಟ್ ಪ್ರೊಟೆಕ್ಷನನ್ನು ನಾವು ತೋರಿಸ್ತಾ ಇದ್ದೇವೆ. ಶೆಡ್ಯೂಲ್ 1 ನಡಿಯಲ್ಲಿ ಈ ಒಂದು ಸ್ಪೀಷೀಸನ್ನು ಹಾಕಿದ್ದಾರೆ. ಶೆಡ್ಯೂಲ್ 1 ಹಾಕಿರ್ತಕ್ಕಂಥ ಅನದರ್ ಸ್ಪೀಷೀಸ್ಗಳಂತಂದರೆ ಟೈಗರ್ ಆಗಿರ್ಬೋದು, ಎಲಿಫೆಂಟ್ ಆಗಿರ್ಬೋದು. ಅಂದರೆ ಪ್ರೊಟೆಕ್ಷನ್ ನಾವು ಜಾಸ್ತಿ ಕೊಡಬೇಕು ಆ ಒಂದು ಸ್ಪೀಷೀಸ್ ಅಂತ ಬಂದಾಗ ಶೆಡ್ಯೂಲ್ 1 ನಡಿನಲ್ಲಿ ಹಾಕ್ತಾರೆ. ಇನ್ನು ಸೈಟ್ಸ್ ಅಂತ ಬಂದಾಗ ಸೈಟ್ಸ್ ನಡಿನಲ್ಲೂ ಸಹ ನಾವು ನೋಡೋದಾದರೆ ಅಪೆಂಡಿಕ್ಸ್ 1 ಇದನ್ನು ಹಾಕಿದ್ದಾರೆ. ಸೈಟ್ಸಲ್ಲಿ ಅಪೆಂಡಿಕ್ಸ್ 1 ನೀಲಗಿರಿ ತಾರ್ ಕಂಡು ಬರುತ್ತೆ ಅಂತಲೇ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಕಮರ್ಷಿಯಲ್ ಟ್ರೇಡನ್ನು ಪ್ರೊಹಿಬಿಟ್ ಮಾಡಬೇಕು ಅಂತ ಅಪೆಂಡಿಕ್ಸ್ 1 ನಡಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ IUCN ನಡಿಯಲ್ಲಿ ಎಂಡೇಂಜರ್ಡ್ ಕೆಟಗರಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ನಲ್ಲಿ ಶೆಡ್ಯೂಲ್ 1 ಇದೆ. ಸೈಟ್ಸ್ ನಡಿಯಲ್ಲಿ ಅಪೆಂಡಿಕ್ಸ್ 1 ಸ್ಟೇಟಸನ್ನು ಕಾಣ್ತಾ ಇದ್ದೀವಿ. ಇದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಕನ್ಸರ್ವೇಷನ್ ಸ್ಟೇಟಸ್ನ ಆಧಾರದ ಮೇಲೆ ಪ್ರಿಲಿಮ್ಸಲ್ಲಿ ಕ್ವಶನನ್ನು ಕೇಳ್ತಾರೆ. ಇಷ್ಟು ಮಾಹಿತಿಯನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ ವೈ ಡು ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರೀಸ್ ಕ್ಯಾಚ್ ಫೈರ್, ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿಯಲ್ಲಿ ಟೆಕ್ನಾಲಜಿ ಆಸ್ಪೆಕ್ಟ್, ಡಿಸಾಸ್ಟರ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ರಿನ್ಯೂವೇಬಲ್ ಎನರ್ಜಿ ಸಂಬಂಧಪಟ್ಟಂತೆ ಇನ್ಫ್ರಾಸ್ಟ್ರಕ್ಚರ್ನ ಆಧಾರದ ಮೇಲೂ ಸಹ ಕನೆಕ್ಟ್ ಮಾಡ್ಬೋದು. ಆರ್ಟಿಕಲ್ ನಡಿಯಲ್ಲಿ ರೀಸೆಂಟಾಗಿ ಇಂದೋರ್ದಲ್ಲಿ ನಡೆದಿರುವಂಥ ಒಂದು ಇನ್ಸಿಡೆಂಟ್ನ ಆಧಾರದ ಮೇಲೆ 8 ಜನರು ಸಾವು ಆಗಿದೆ ಅಂತಲೇ ನಾವು ನೋಡ್ಬೋದು. ಇಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಚಾರ್ಜಿಂಗ್ ಇಟ್ಟಿರ್ತಕ್ಕಂಥ ಹಂತದಲ್ಲಿ ಕಂಪ್ಲೀಟಾಗಿ ಫೈರ್ ಕ್ಯಾಚ್ ಆಗಿದೆ. ಎಕ್ಸ್ಪ್ಲೋಷನ್ ಆಗೋದ್ರ ಮುಖಾಂತರ 8 ಜನರ ಸಾವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ರೂಟ್ ಕಾಸ್ ಏನಿರ್ಬೋದು ಅಂತ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಬಂದಾಗ ಒಂದು ಚೈನ್ ರಿಯಾಕ್ಷನನ್ನು ನಾವು ಗಮನ ಹರಿಸ್ಬೋದು. ಮೊದಲ ಹಂತದಲ್ಲಿ ನಾವು ಲೀಥಿಯಂ ಅಯಾನ್ ಬ್ಯಾಟ್ರೀಸ್ಗಳನ್ನು ಇಲ್ಲಿ ಯೂಸ್ ಮಾಡ್ತೇವೆ ಅಂತ ನಿಮ್ಗೆ ಕ್ಲಿಯರಾಗಿ ಗೊತ್ತಿರುತ್ತೆ. ಲೀಥಿಯಂ ಅಯಾನ್ ಬ್ಯಾಟ್ರೀಸ್ಗಳ ಮುಖಾಂತರ ಒಂದು ಹೀಟ್ ಜನರೇಟ್ ಆಗುತ್ತೆ. ಇದರಿಂದ ಕೆಮಿಕಲ್ ರಿಯಾಕ್ಷನ್ ಆಗೋದನ್ನು ಗಮನ ಹರಿಸ್ಬೋದು. ಈ ಒಂದು ಕೆಮಿಕಲ್ ರಿಯಾಕ್ಷನ್ ಅಗೇನ್ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಹೀಟನ್ನು ಜನರೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದರಿಂದಾಗಿ ಎಕ್ಸ್ಪ್ಲೋಷನ್ ಆಗುವಂಥದ್ದಾಗಿರ್ಬೋದು ಅಥವಾ ಫೈರ್ ಕಂಡೀಷನು ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಜನರಲಿ ವೆಹಿಕಲ್ಗೆ ಏನಾದರೂ ಫಿಸಿಕಲ್ ಡ್ಯಾಮೇಜ್ ಆದರೆ ಟ್ರಿಗರ್ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಏನಾದರೂ ಇದ್ರೂ ಸಹ, ಓವರ್ ಹೀಟಿಂಗ್ ಕಂಡೀಷನ್ ಇದ್ದರೆ, ಓವರ್ ಚಾರ್ಜಿಂಗ್ ಕಂಡೀಷನ್ ಇದ್ದರೆ ಇವೆಲ್ಲವೂ ಸಹ ಫೈರ್ಗೆ ಟ್ರಿಗರನ್ನು ಮಾಡುತ್ತೆ ಅಂತ ಹೇಳ್ಬೋದು. ಇಂಟರ್ನಲ್ ಲೆವೆಲಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟ್ಗಳು ಫಾರ್ಮ್ ಆಗುತ್ತೆ ಅಂತ ಹೇಳ್ಬೋದು. ಟೆಂಪ್ರೇಚರು ಸಹ ರ್ಯಾಪಿಡ್ಲಿ ಇನ್ಕ್ರೀಸ್ ಆಗೋದನ್ನು ನೋಡ್ಬೋದು. ಚೈನ್ ರಿಯಾಕ್ಷನ್ ಆಟೋಮೆಟಿಕ್ಲಿ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಟು ಎಲ್ಲ ಹಂತದಲ್ಲೂ ಸ್ಪ್ರೆಡ್ ಆಗ್ತಾ ಹೋಗೋದನ್ನು ನೋಡ್ಬೋದು. ಅಂದರೆ ನಿಯರ್ ಸೆಲ್ಗಳಿಗೂ ಸಹ ಸ್ಪ್ರೆಡ್ ಆಗುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಆಕ್ಸಿಜನ್ ಆಟೋಮೆಟಿಕ್ಲಿ ಬ್ಯಾಟ್ರಿನಲ್ಲಿ ರಿಲೀಸ್ ಆಗೋದ್ರ ಮುಖಾಂತರ ಒಂದು ಎಕ್ಸ್ಪ್ಲೋಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಥೌಸಂಡ್ಸ್ ಆಫ್ ಸೆಲ್ಸ್ಗಳಿರುತ್ತಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರೀಸ್ ನಡಿನಲ್ಲಿ, ಎಲ್ಲ ಸೆಲ್ಸ್ಗಳಿಗೂ ಸಹ ಬೆಂಕಿ ಹತ್ಕೊಂಡ್ಬಿಡುತ್ತೆ ಇಮಿಡಿಯೇಟಾಗಿ. ಈ ಒಂದು ಕಂಡೀಷನನ್ನು ನಾವು ನೋಡಿದಾಗ ಪರ್ಟಿಕ್ಯುಲರ್ಲಿ ರಿಸ್ಕ್ ಯಾಕೆ ಜಾಸ್ತಿ ಆಗುತ್ತೆ ಅಂತಂದರೆ, ಒಂದು ಹೀಟ್ ಎಕ್ಸ್ಪೋಜರ್ ಆಗಿರ್ಬೋದು, ಸನ್ ಎಕ್ಸ್ಪೋಜರ್ ಆಗಿರ್ಬೋದು. ಪಾರ್ಕಿಂಗ್ ಮಾಡ್ತಕ್ಕಂಥ ಹಂತದಲ್ಲೂ ಸಹ ಇವಾಗ ಸನ್ಲೈಟ್ ಜಾಸ್ತಿ ಬರ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಫೈರನ್ನು ಕ್ಯಾಚ್ ಮಾಡ್ಕೊಂಡ್ಬಿಡ್ತವೆ. ಚಾರ್ಜಿಂಗ್ ಸ್ಟೇಷನ್ ಅಡಿನಲ್ಲೂ ಸಹ ಫಾಸ್ಟ್ ಚಾರ್ಜಿಂಗ್ ಮಾಡಬಾರ್ದು, ಓವರ್ ಚಾರ್ಜಿಂಗನ್ನು ಮಾಡಬಾರ್ದು, ಲಾಂಗ್ ಡ್ರೈವ್ ಮಾಡಿದಾದಮೇಲೆ ಇಮಿಡಿಯೇಟಾಗಿ ಚಾರ್ಜಿಂಗನ್ನು ಮಾಡಬಾರ್ದು. ಇವೆಲ್ಲವೂ ಸಹ ಫೈರ್ ಕ್ಯಾಚ್ ಆಗಲಿಕ್ಕೆ ಕಾರಣಗಳಂತ ಹೇಳ್ಬೋದು, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳಂತಲೇ ಹೇಳ್ಬೋದು. ಇವಾಗ ಪೆಟ್ರೋಲ್ ಬೇಸ್ಡ್ ವೆಹಿಕಲ್ಸ್ ನಡೆಯಲು ಸಹ ಫೈರ್ ಕ್ಯಾಚ್ ಆಗುತ್ತೆ. ಆದರೆ ಈಸಿಯಾಗಿ ನಾವು ಕಂಟ್ರೋಲ್ ಮಾಡ್ಬೋದು ಅಥವಾ ಇಂಪ್ಯಾಕ್ಟ್ ಇಲ್ಲಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಕಾರಣ ಏನಿರ್ಬೋದು, ಇವಾಗ ಪೆಟ್ರೋಲ್ ಯೂಸ್ ಮಾಡ್ತಕ್ಕಂತಹ ವೆಹಿಕಲ್ಸ್ ನಡೆಯಲ್ಲಿ ನಾವು ಫ್ಯೂಯಲನ್ನು ಯೂಸ್ ಮಾಡ್ತೇವೆ. ಫ್ಯೂಯಲ್ ಕಂಬಷನ್ ಮೆಕ್ಯಾನಿಸಮ್ ನಡೀತಾ ಇರುತ್ತೆ. ಆಕ್ಸಿಜನ್ ರಿಕ್ವೈರ್ಮೆಂಟ್ಸ್ ಹೇಗಿರುತ್ತೆ ಅಂದರೆ ಔಟ್ಸೈಡ್ ಆಕ್ಸಿಜನ್ನಿಂದ ಫುಲ್ಫಿಲ್ಮೆಂಟ್ ಆಗ್ತಾ ಇರುತ್ತೆ. ಎಕ್ಸ್ಟರ್ನಲ್ ಆಕ್ಸಿಜನ್ ಒಂದು ರಿಕ್ವೈರ್ಮೆಂಟ್ಸನ್ನು ನೋಡ್ತಾ ಇದ್ವಿ. ಅದೇ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ ನಡಿನಲ್ಲಿ ನೋಡಿದಾಗ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರುತ್ತೆ ಇನ್ಸೈಡ್. ಇಲ್ಲಿ ಒಂದು ಆಕ್ಸಿಜನ್ ಇನ್ಸೈಡೇ ಜನರೇಟ್ ಆಗೋದನ್ನು ನೋಡ್ತಾ ಇದ್ದೇವೆ.
ಇದರಿಂದ ರೀಇಗ್ನೈಟ್ ಆಗುತ್ತೆ. ಒಂದು ವೇಳೆ ಓವರ್ ಹೀಟ್ ಆದಾಗ ರೀಇಗ್ನೈಟ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಆಗುತ್ತೆ, ಹಾರ್ಡ್ ಆಗುತ್ತೆ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ, ಕಂಟ್ರೋಲ್ಗೆ ಬರದೇ ಇರತಕ್ಕಂಥ ಒಂದು ಸ್ಥಿತಿಗತಿಗಳು ಸಹ ಇರುತ್ತೆ. ಆದರೆ ಪೆಟ್ರೋಲ್ ಫೈರ್ ಅಂತ ಬಂದಾಗ ಎಕ್ಸ್ಟರ್ನಲ್ ಆಕ್ಸಿಜನ್ ಸಪ್ಲೈನ ನಾವು ಕಡಿಮೆ ಮಾಡಿರ್ತಕ್ಕಂಥ ಹಂತದಲ್ಲಿ ನಾವು ರೆಡ್ಯೂಸ್ ಮಾಡ್ಬೋದು, ಕಂಟ್ರೋಲಿಗೆ ತರಬಹುದು. ಅಥವಾ ಒಂದು ವೇಳೆ ಕಂಪ್ಲೀಟಾಗಿ ಫೈರ್ ಆಗಿದೆ ಅಂತಂದರೆ ಇಮಿಡಿಯೇಟಾಗಿ ಬರ್ನೌಟ್ ಆಗಿಬಿಡುತ್ತೆ. ಸೊ ಕಂಟ್ರೋಲಿಂಗ್ ಈಸಿ ಆಗುತ್ತೆ ಇಲ್ಲಿ ನೋಡಿದಾಗ. ಆದರೆ ಇಲ್ಲಿ ರೀಇಗ್ನೈಟ್ ಆಗುವಂತಹ ಹಂತದಲ್ಲಿ ಸಾಕಷ್ಟು ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇದೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಬಂದಾಗ. ಹಾಗಾಗಿ ಇಂಡಸ್ಟ್ರೀಸ್ಗಳು ಸೇಫ್ಟಿ ಮೇಜರ್ಸನ್ನು ತೆಗೆದುಕೊಳ್ಬೇಕು ಅಂತ ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಡಿನಲ್ಲಿ ಇವಾಗ ಪರ್ಟಿಕ್ಯುಲರ್ಲಿ ನಾವು ಟೆಂಪ್ರೇಚರ್ನ ರೆಗ್ಯುಲೇಟ್ ಮಾಡೋದು, ಚಾರ್ಜನ್ನು ರೆಗ್ಯುಲೇಟ್ ಮಾಡುವಂಥದ್ದಾಗಿರ್ಬೋದು, ಕೂಲಿಂಗ್ ಚಾನೆಲ್ಸ್ಗಳನ್ನು ತರೋದ್ರ ಮುಖಾಂತರ ಕೂಲೆಂಟ್ಸ್ ಏನಾದರೂ ಇದ್ದರೆ ಆಟೋಮೆಟಿಕ್ಲಿ ಹೀಟನ್ನು ಕಂಟ್ರೋಲ್ ಮಾಡುವಂಥ ಒಂದು ಮೆಕ್ಯಾನಿಸಮ್ ಇದ್ದರೆ ಈ ರೀತಿಯಂಥ ಇನ್ಸಿಡೆಂಟ್ಗಳು ಆಗೋದಿಲ್ಲ ಅಂತಲೇ ಹೇಳ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಹಂತದಲ್ಲೂ ಕೂಡ ಚೀಪ್ ಮಟೀರಿಯಲ್ಸ್ಗಳನ್ನು ಇಲ್ಲಿ ಯೂಸ್ ಮಾಡಬಾರ್ದು. ಚಾರ್ಜರ್ ಅಂತ ಬಂದಾಗ ಕಂಪೇಟಬಲ್ ಆಗಿರ್ತಕ್ಕಂಥ ಚಾರ್ಜಸ್ಗಳನ್ನೇ ಯೂಸ್ ಮಾಡಬೇಕಾಗತ್ತೆ ಅಲ್ವಾ. ಸೊ ಒಂದು ವಾರ್ನಿಂಗ್ ಸಿಸ್ಟಮ್ ಯಾವ ರೀತಿಯಾಗಿದೆ ಅಂತ ನಾವು ರೆಗ್ಯುಲೇಟ್ ಮಾಡಬೇಕು. ಒಂದು ಬ್ಯಾಟ್ರಿಗೆ ಸಂಬಂಧಪಟ್ಟಂಥ ಸರ್ವಿಸಿಂಗ್ ಸಿಸ್ಟಮನ್ನು ಸಹ ಸ್ಟ್ರಾಂಗ್ ಮಾಡಬೇಕಾಗತ್ತೆ. ಸೊ ನಮಗೆ ಗೊತ್ತಾಗಬೇಕು ಏನಾದರೂ ತೊಂದರೆ ಆಗ್ತಾ ಇದೆ ಅಂತ. ಫಾರ್ ಎಕ್ಸಾಂಪಲ್ ಬ್ಯಾಟರಿ ಓವರ್ ಹೀಟಿಂಗ್ ಆಗ್ತಾ ಇದೆನಾ ಅಂತ ಐಡೆಂಟಿಫೈ ಮಾಡೋದಾಗಲಿ, ಬ್ಯಾಟ್ರಿ ಏನಾದರೂ ಬಲ್ಜಿಂಗ್ ಆಗ್ತಾ ಇದೆನಾ, ಏನಾದರೂ ಸ್ವೆಲ್ಲಿಂಗ್ ಆಗ್ತಾ ಇದೆನಾ, ಕೆಮಿಕಲ್ ಸ್ಮೆಲ್ ಏನಾದರೂ ಬರ್ತಾ ಇದೆನಾ, ಏನಾದರೂ ಸೌಂಡ್ ಮಾಡ್ತಾ ಇದೆನಾ, ಇವೆಲ್ಲವನ್ನು ನಾವು ನೋಡಿದಾಗ ಪರ್ಫಾರ್ಮೆನ್ಸ್ ಲೆವೆಲಲ್ಲೂ ಕಡಿಮೆ ಆಗ್ತಾ ಇದೆನಾ ಅಂತ ನೋಡಿದಾಗ ಇಮಿಡಿಯೇಟಾಗಿ ಆ ಒಂದು ವೆಹಿಕಲನ್ನು ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ. ಥರ್ಮಲ್ ಸ್ಟ್ರೆಸ್ಸನ್ನು ನಾವು ಕಡಿಮೆ ಮಾಡೋದ್ರ ಮುಖಾಂತರ ಲಾರ್ಜ್ ಸ್ಕೇಲಲ್ಲಿ ಇಂಪ್ಯಾಕ್ಟ್ ಆಗೋದನ್ನು ತಡೆಗಟ್ಟಬಹುದಲ್ವಾ. ಇಮಿಡಿಯೇಟಾಗಿ ಸ್ಟಾಪ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಇಲ್ಲಿ. ಇದರಿಂದ ವೆಹಿಕಲ್ನ ಮುಖಾಂತರ ಬಿಲ್ಡಿಂಗ್ ಮೇಲೆ ಇಂಪ್ಯಾಕ್ಟ್ ಆಗೋದಾಗಲಿ ಅಥವಾ ಹ್ಯೂಮನ್ ಮೇಲೆ ಇಂಪ್ಯಾಕ್ಟ್ ಆಗೋದಾಗಲಿ ಆಗದೇ ಇರುವಂಥದ್ದು. ಸರಿಯಾಗಿ ಒಂದು ಮೇಂಟೆನೆನ್ಸನ್ನು ಮಾಡಬೇಕು. ಡಿಸೈನ್ ಲೆವೆಲಲ್ಲೂ ಸಹ ಸ್ವಲ್ಪ ಬದಲಾವಣೆಯನ್ನು ಮಾಡಬೇಕು ಅಂತ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ರಿಯಲ್ ಕಾಸ್ ಏನಿದೆ, ಯಾವ ರೀತಿಯಾಗಿ ನಾವು ಬದಲಾವಣೆಯನ್ನು ಮಾಡ್ಬೋದು. ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಸಂಬಂಧಪಟ್ಟಂತೆ ಸೇಫ್ಟಿ ನಮಗೆ ತುಂಬ ಇಂಪಾರ್ಟೆಂಟು. ಇನ್ನು ಮುಂದಿನದಾಗಿ ಓಷನ್ಸ್ ಮೋರ್ ದೆನ್ ಗ್ಯಾಸಸ್ ಹೆಲ್ಪ್ಡ್ ಅರ್ತ್ ಕೂಲ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 1 ನಡೆಯಲ್ಲಿ ಫಿಸಿಕಲ್ ಜಿಯೋಗ್ರಫಿ, GS ಪೇಪರ್ 3 ನಡೆಯಲ್ಲಿ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಇಲ್ಲಿರುವಂಥ ಫೈಂಡಿಂಗ್ ಏನು ಹೇಳ್ತಾ ಇದೆ, ಕ್ಲೈಮೇಟಲ್ಲಿ ಆಗ್ತಾ ಇರುವಂಥ ಬದಲಾವಣೆಗೆ ಮೇಜರ್ ಕಾಂಟ್ರಿಬ್ಯೂಟರ್ಸ್ಗಳನ್ನು ನಾವು ನೋಡುವಂಥದ್ದಾದರೆ ಜನರಲಿ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಇದರ ಆಧಾರದ ಮೇಲೆ ಗ್ಲೋಬಲ್ ಕೂಲಿಂಗ್ ಅಂತ ಬಂದಾಗ ಗ್ಲೋಬಲ್ ಲೆವೆಲಲ್ಲಿ ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರು ಸರಿಯಾಗಿರಬೇಕು, ಕೂಲ್ ಡೌನ್ ಆಗ್ತಾ ಇರಬೇಕು ಕಾಲಕ್ಕೆ. ಅಂದಾಗ ಮಾತ್ರ ನಾವು ಹ್ಯಾಬಿಟೇಬಲ್ ಆಗಿರ್ತಕ್ಕಂಥ ಒಂದು ಕಂಡೀಷನನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ ಅಲ್ವಾ. ಸೊ ಇವಾಗ ಗ್ಲೋಬಲ್ ಲೆವೆಲಲ್ಲಿ ಕೂಲಿಂಗ್ ಆಗಲಿಕ್ಕೆ ಮೇಜರ್ ಕಾಂಟ್ರಿಬ್ಯೂಟರ್ಸ್ ಅಂತಂದರೆ ರಿಸರ್ಚರ್ಸ್ಗಳು ಪತ್ತೆ ಮಾಡಿರೋ ಪ್ರಕಾರ ಓಷನ್ಸ್ಗಳು ಮತ್ತು ಐಸ್ ಶೀಟ್ಗಳು ಹೆಚ್ಚು ಕಾಂಟ್ರಿಬ್ಯೂಷನನ್ನು ಮಾಡ್ತವೆ ಅಂತ. ವೆನ್ ವಿ ಕಂಪೇರ್ ವಿತ್ ಸಮ್ ಗ್ಯಾಸಸ್ ಅಲ್ವಾ. ಸೊ ಗ್ಯಾಸಸ್ಗಳು ಏನು ಮಾಡುತ್ತೆ, ಇವಾಗ ಸನ್ಲೈಟ್ ಬರೋದನ್ನು ರಿಫ್ಲೆಕ್ಟ್ ಮಾಡುವಂಥದ್ದಾಗಿರ್ಬೋದು, ಓಝೋನು ಸಹ ಯಾವ ರೀತಿ ಅಂತ ಒಂದು ಪ್ರೊಟೆಕ್ಷನ್ನ ಮಾಡುತ್ತೆ ಅಂತ ಹೇಳ್ಬೋದು. ಕೆಲವೊಂದಿಷ್ಟು ಗ್ಯಾಸಸ್ಗಳು ಕೂಲ್ ಡೌನ್ ಮಾಡಲಿಕ್ಕೆ ಸಹಕಾರಿ ಮಾಡುತ್ತೆ ಅಂತ ನೋಡಿದಾಗ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಗ್ಯಾಸಸನ್ನು ಕಂಪೇರ್ ಮಾಡಿದಾಗ ಓಷನ್ ಆಗಿರ್ಬೋದು, ಐಸ್ ಶೀಟ್ಸ್ಗಳ ಒಂದು ಕಾಂಟ್ರಿಬ್ಯೂಷನನ್ನು ನೋಡ್ತಾ ಇದ್ದೇವೆ. ಮೇಜರ್ ಫೈಂಡಿಂಗ್ಸ್ ಏನಿದೆ ಅಂತಂದರೆ ಓಷನ್ಸ್ಗಳು ಯಾವ ರೀತಿಯಾಗಿ ಕೂಲ್ ಡೌನ್ ಆಗಿದೆ. ಓಷನ್ ಟೆಂಪ್ರೇಚರ್ ಫೆಲ್ ಬೈ ಅಬೌಟ್ 2.5 ಡಿಗ್ರಿ ಸೆಲ್ಸಿಯಸ್. ಮೇಜರ್ ಕೂಲ್ ಡೌನ್ ಯಾವಾಗ ಆಗಿದೆ ಅಂತಂದರೆ ನಿಯರ್ಲಿ 2.7 ಮಿಲಿಯನ್ ಇಯರ್ ಎಗೋ. ಐಸ್ ಏಜ್ ನಡಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಕೂಲಿಂಗ್ ಡೌನ್ ಆಗೋದು ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆ ಕೂಲಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಾದರೆ ಓಷನ್ ನಡಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೀಟ್ ಇರುತ್ತೆ. ಏನಾದರೂ ಸ್ಮಾಲ್ ಚೇಂಜ್ ಆದರೂ ಕೂಡ ಗ್ಲೋಬಲ್ ಲೆವೆಲಲ್ಲಿ ಸಾಕಷ್ಟು ಇಂಪ್ಯಾಕ್ಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಗ್ಯಾಸಸ್ಗಳಿಗೆ ಕಂಪೇರ್ ಮಾಡಿದಾಗ ಮೀಥೇನ್ ಲೆವೆಲ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಆಗಿರ್ಬೋದು, ಅದರಲ್ಲೂ 2.9 1.2 ಮಿಲಿಯನ್ ಇಯರ್ ಎಗೋ ಇರುವಂಥ ಸ್ಥಿತಿಗತಿಯನ್ನು ನೋಡಿದಾಗ ಅಷ್ಟೊಂದು ಚೇಂಜಸನ್ನು ನಾವು ನೋಡ್ತಾ ಇಲ್ಲ ಅಂತ ಹೇಳ್ಬೋದು. ಅಂದರೆ ಗ್ಯಾಸಸ್ಗಳು ಮಾತ್ರ ಕೂಲಿಂಗ್ ಪ್ರೊಸೆಸ್ಸಿಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಅನ್ನೋದಾದರೆ ತಪ್ಪಾಗುತ್ತೆ. ಓಷನ್ಗಳ ಒಂದು ಇಂಪಾರ್ಟೆನ್ಸನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಓಷನ್ ಕರೆಂಟ್ನಲ್ಲಿ ಏನಾದರೂ ಚೇಂಜಸ್ ಆದರೆ ನಮ್ಮ ಪ್ಲ್ಯಾನೆಟಲ್ಲಿರ್ತಕ್ಕಂಥ ಒಂದು ಹೀಟ್ ಡಿಸ್ಟ್ರಿಬ್ಯೂಷನ್ನು ಸಹ ಬದಲಾವಣೆ ಆಗ್ತಾ ಇರೋದನ್ನು ನೋಡ್ಬೋದು. ಜನರಲಿ ನಿಯರ್ ಟು ಈಕ್ವಟೋರಿಯಲ್ ರೀಜನ್ ನಾವು ವಾರ್ಮ್ ಕರೆಂಟನ್ನು ನೋಡ್ತೇವೆ. ಪೋಲಾರ್ ರೀಜನ್ಗೆ ಹೋದಾಗ ಲೋ ಲ್ಯಾಟಿಟ್ಯೂಡಿಂದ ನಾವು ಹೈ ಲ್ಯಾಟಿಟ್ಯೂಡಿಗೆ ಹೋಗಿರ್ತಕ್ಕಂಥ ಹಂತದಲ್ಲಿ ಕೋಲ್ಡ್ ಕರೆಂಟ್ಗಳನ್ನು ಕಾಣ್ತೇವೆ ಅಲ್ವಾ. ಕೋಲ್ಡ್ ಸರ್ಕ್ಯುಲೇಷನ್ನು ಸ್ಟ್ರಾಂಗ್ ಇದ್ದರೆ ಕೂಲರ್ ಪ್ಲ್ಯಾನೆಟನ್ನು ನೋಡ್ಬೋದು. ಹಾಗಾಗಿ ಓಷನಲ್ಲಿರುವಂಥ ಹೀಟ್ ರೀಡಿಸ್ಟ್ರಿಬ್ಯೂಷನ್ ಆಗಲಿಕ್ಕೆ ಕೋಲ್ಡ್ ಕರೆಂಟ್ನ ಒಂದು ಇಂಪಾರ್ಟೆನ್ಸನ್ನು ನೋಡ್ತಾ ಇದ್ದೇವೆ. ಐಸ್ ಶೀಟ್ನ ಒಂದು ಇಂಪಾರ್ಟೆನ್ಸನ್ನು ನೋಡಿದಾಗ ಐಸ್ ಶೀಟ್ಸ್ಗಳ ಒಂದು ಅಲ್ಬಿಡೋ ಹೆಚ್ಚಾಗಿರುತ್ತೆ. ಸನ್ಲೈಟನ್ನು ಹೆಚ್ಚು ರಿಫ್ಲೆಕ್ಟ್ ಮಾಡ್ತಕ್ಕಂಥ ಒಂದು ಕೆಪ್ಯಾಬಿಲಿಟಿಯನ್ನು ಹೊಂದಿರುತ್ತೆ. ಹಾಗಾಗಿಯೂ ಸಹ ನಮ್ಮ ಒಂದು ಅರ್ತ್ ಕೂಲ್ ಡೌನ್ ಆಗಿರೋದನ್ನು ನೋಡ್ತಾ ಇದ್ದೇವೆ. ಇದರಿಂದ ಹೀಟ್ ಅಬ್ಸಾರ್ಪ್ಷನ್ ಆಗೋದು ರೆಡ್ಯೂಸ್ ಆಗುತ್ತಲ್ವ. ಕೂಲಿಂಗನ್ನು
ಎನ್ಹ್ಯಾನ್ಸ್ ಮಾಡ್ತಾ ಹೋಗುತ್ತೆ ಈ ಒಂದು ಐಸ್ ಶೀಟ್ಗಳಂತಲೇ ಹೇಳ್ಬೋದು. ಇದೊಂದು ಪಾಸಿಟಿವ್ ಫೀಡ್ಬ್ಯಾಕ್ ಲೂಪ್ ಅಂತಲೇ ನಾವು ನೋಡ್ತಾ ಇದ್ದೇವೆ. ಸೊ ಐಸ್ ಶೀಟ್ ಇಂಪಾರ್ಟೆಂಟ್ ಆಗುತ್ತೆ, ಓಷನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಒಂದು ಅರ್ತ್ ಕೂಲ್ ಡೌನ್ ಆಗಲಿಕ್ಕೆ. ಓಷನ್ ಇವಾಗ ನಿಯರ್ಲಿ 90% ಅಷ್ಟು ಭೂಮಿಯ ಒಂದು ಹೀಟನ್ನು ಹೋಲ್ಡ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಹೀಟ್ ಸ್ಟೋರೇಜ್ ಅಂತ ಬಂದಾಗ ಅಟ್ಮಾಸ್ಫಿಯರ್ ನಡಿನಲ್ಲಿ ಸ್ಮಾಲ್ ಸ್ಟೋರೇಜ್ ಇದೆ ಅಂತ ಹೇಳ್ಬೋದು, ಲ್ಯಾಂಡಲ್ಲಿ ಮಾಡ್ರೇಟ್ ಆಗಿದೆ ಅಂತ ಹೇಳ್ಬೋದು. ಆದರೆ ಓಷನ್ ನಡಿನಲ್ಲಿ ಮ್ಯಾಸಿವ್ ಆಗಿರ್ತಕ್ಕಂಥ ಒಂದು ಹೀಟ್ ಸ್ಟೋರೇಜ್ ಕಂಡೀಷನನ್ನು ಕಾಣ್ತಾ ಇದ್ದೇವೆ. ಲಾಂಗ್ ಟರ್ಮಲ್ಲಿ ಒಂದು ಕ್ಲೈಮೇಟ್ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಓಷನ್ನಲ್ಲಿ ಆಗ್ತಾ ಇರುವಂಥ ಒಂದು ಸರ್ಕ್ಯುಲೇಷನ್ ಶಿಫ್ಟ್ ಆಗಿರೋದನ್ನು ನೋಡ್ಬೋದು. ಹಾಗೂ ಐಸ್ ಶೀಟ್ ನಡಿನಲ್ಲೂ ಸಹ ಒಂದು ಎಕ್ಸ್ಪ್ಯಾನ್ಷನ್ ಆಗ್ತಾ ಇರೋದರಿಂದ ಒಂದು ಡ್ರಾಸ್ಟಿಕ್ ಚೇಂಜಸನ್ನು ನಾವು ಕಾಣ್ತಾ ಇದ್ದೇವೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಡಿಯಲ್ಲಿ ಓಷನ್ನ ಒಂದು ಇಂಪಾರ್ಟೆನ್ಸ್ ಏನಿದೆ, ಓಷನ್ ಕರೆಂಟ್ನ ಆಧಾರದ ಮೇಲೆ ಸಾಕಷ್ಟು ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಅಲ್ಬಿಡೋ ಎಫೆಕ್ಟ್ ಅಂದರೆ ಏನು, ಫಿಸಿಕಲ್ ಜಿಯೋಗ್ರಫಿ ಆಧಾರದ ಮೇಲೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಮುಂದಿನದಾಗಿ ವೇವ್ಸ್ ಇನ್ ದ ಓಷನ್, ವೇರ್ ಆರ್ ವಾಟ್ ಈಸ್ ದ ಹ್ಯೂಮನ್ ಮೈಂಡ್. ಈ ಒಂದು ಇಶ್ಯೂ GS ಪೇಪರ್ 3 ನಲ್ಲಿ ಬೇಸಿಕ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಮಾನವನ ಮೆದುಳು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಹ್ಯೂಮನ್ ಮೈಂಡನ್ನು ನಾವು ಯಾವ ರೀತಿಯಾಗಿ ನೋಡ್ಬೋದು. ಇಲ್ಲಿ ಒಂದು ಕಂಪ್ಯಾರಿಸನನ್ನು ಮಾಡಿದರೆ ಇವಾಗ ಓಷನ್ ನಡಿನಲ್ಲಿ ಅಲೆಗಳಿರುತ್ತವಲ್ಲ, ವೇವ್ಸ್ಗಳಿರುತ್ತವಲ್ಲ, ಈ ಒಂದು ವೇವ್ಸನ್ನು ಮೈಂಡ್ ಅಂತ ಕನೆಕ್ಟ್ ಮಾಡ್ತಾ ಇದ್ದರೆ ಓಷನ್ ಅಂತ ಬಂದಾಗ ಬ್ರೇನ್ ಅಂತ ನೋಡ್ಬೋದು. ಬ್ರೇನಲ್ಲಿರುವಂಥ ಒಂದು ಫಂಕ್ಷನನ್ನು ನೋಡಿದಾಗ ಜನರಲ್ಲಿ ನ್ಯೂರಾನ್ಸ್ಗಳ ಪ್ರೆಸೆನ್ಸನ್ನು ನೋಡ್ತೇವೆ. ಈ ನ್ಯೂರಾನ್ಸ್ಗಳ ಒಂದು ಆ್ಯಕ್ಟಿವಿಟಿಯ ಆಧಾರದ ಮೇಲೆ, ಕಮ್ಯುನಿಕೇಷನ್ ಆಧಾರದ ಮೇಲೆ ನಾವು ಎಫೆಕ್ಟಿವ್ ಆಗಿ ವರ್ಕ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮಾನವನ ಮೆದುಳಿನಲ್ಲಿ ನಿಯರ್ಲಿ 86 ಬಿಲಿಯನ್ ಅಷ್ಟು ನ್ಯೂರಾನ್ಸ್ಗಳನ್ನು ನಾವು ನೋಡ್ಬೋದು. ನ್ಯೂರಾನ್ಸ್ಗಳು ಒಂದು ಕಮ್ಯುನಿಕೇಷನನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ಗಳ ಮುಖಾಂತರ ಮಾಡುತ್ತೆ, ಕೆಮಿಕಲ್ ಮೆಸೆಂಜರ್ಸ್ಗಳು ಅಂದರೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳ ಮುಖಾಂತರ ಮಾಡುತ್ತೆ ಅಂತ ಹೇಳ್ಬೋದು. ಕಮ್ಯುನಿಕೇಷನ್ನ ಮುಖಾಂತರ ನಾವು ಇವತ್ತು ಎಫೆಕ್ಟಿವ್ ಆಗಿ ಪರ್ಫಾರ್ಮೆನ್ಸನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ನ್ಯೂರಾನ್ಸ್ಗಳಿಗೂ ಸಹ ಬೇಕಾಗ್ತಕ್ಕಂಥ ಒಂದು ಸಪೋರ್ಟನ್ನು ಗ್ಲಿಯಲ್ ಸೆಲ್ಸ್ಗಳು ಮಾಡ್ತವೆ. ಗ್ಲಿಯಲ್ ಸೆಲ್ಸ್ಗಳ ಮೇಲೆ ನಾವು ಈ ಮೊದಲು ಚರ್ಚೆನೂ ಸಹ ಮಾಡಿದ್ವಿ. ಗ್ಲಿಯಲ್ ಸೆಲ್ಸ್ ನ್ಯೂರಾನ್ಗೆ ಬೇಕಾಗಿರತಕ್ಕಂಥ ಒಂದು ನ್ಯೂಟ್ರಿಷನನ್ನು ಪ್ರೊವೈಡ್ ಮಾಡುತ್ತೆ, ಸ್ಟ್ರಕ್ಚರಲ್ ಸಪೋರ್ಟನ್ನು ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ಬೋದು. ನ್ಯೂರಾನ್ಸ್ಗಳ ಮುಖಾಂತರ ಎಲ್ಲ ಕಮ್ಯುನಿಕೇಷನ್ ಆಗೋದ್ರಿಂದ ಬ್ರೇನಲ್ಲಿ ಒಂದು ಪ್ರೊಸೆಸ್ ನಡೀತಾ ಇದೆ. ಈ ಒಂದು ಪ್ರೊಸೆಸ್ನ ಔಟ್ಪುಟ್ಟೇ ನಾವು ಮೈಂಡ್ ಅಂತ ಕನ್ಸಿಡರ್ ಮಾಡ್ಬೋದು. ಮೈಂಡ್ ಅನ್ನೋದು ಕೇವಲ ಒಂದು ಫಿಸಿಕಲ್ ಆಬ್ಜೆಕ್ಟಿವ್ ಅಲ್ಲ, ಬ್ರೇನಲ್ಲಿ ಒಂದು ಪ್ರೊಸೆಸ್ನ ಮುಖಾಂತರ ಕ್ರಿಯೇಷನ್ ಆಗಿರೋದಾಗಿ ಹೇಳ್ಬೋದು. ಸೈಂಟಿಸ್ಟ್ಗಳ ಅಂಡರ್ಸ್ಟ್ಯಾಂಡಿಂಗ್ನ ಪ್ರಕಾರ ಮೈಂಡ್ ಅನ್ನುವಂಥದ್ದು ಒಂದು ಎಮರ್ಜೆಂಟ್ ಪ್ರಾಪರ್ಟಿ ಕಾನ್ಸೆಪ್ಟ್ ಆಗಿದೆ. ಏನು ಹಾಗಂತಂದರೆ ಇವಾಗ ಇಂಡಿವಿಜುವಲ್ ನ್ಯೂರಾನ್ ಯಾವುದೇ ರೀತಿಯಾಗಿ ಥಿಂಕನ್ನು ಮಾಡೋದಿಲ್ಲ, ಆದರೆ ಕಲೆಕ್ಟಿವ್ ಆಗಿರ್ತಕ್ಕಂಥ ಇಂಟ್ರಾಕ್ಷನ್ ಇಲ್ಲಿ ಆಗ್ತಾ ಇದೆ. ಇದರಿಂದ ಒಂದು ಕಾನ್ಷಿಯಸ್ನೆಸ್ ಕ್ರಿಯೇಟ್ ಆಗ್ತಾ ಇದೆ, ಎಮೋಷನ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ, ಮೆಮರಿ ಆಗಿರ್ಬೋದು, ಇಂಟೆಲಿಜೆನ್ಸ್, ಇವೆಲ್ಲವೂ ಸಹ ಇಂಟ್ರಾಕ್ಷನ್ನ ಒಂದು ಔಟ್ಪುಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿರುವಂಥ ಒಂದು ಕಂಪ್ಯಾರಿಸನ್ ಅಂತಂದರೆ ವಾಟರ್ ವೇವ್ಸ್ಗಳು ಬರಬೇಕು ಅಂತಂದರೆ ವಾಟರ್ ಮಾಲಿಕ್ಯೂಲ್ಸ್ಗಳ ಇಂಟ್ರಾಕ್ಷನ್ ಆಗ್ತಾ ಇದೆ ಅಲ್ವಾ, ಅದೇ ರೀತಿಯಾಗಿ ನ್ಯೂರಾನ್ಸ್ಗಳ ಒಂದು ಇಂಟ್ರಾಕ್ಷನ್ ಮುಖಾಂತರ ಮೈಂಡ್ ಇಲ್ಲಿ ಎಮರ್ಜ್ ಆಗ್ತಾ ಇದೆ ಅಂತ ಹೇಳ್ಬೋದು. ಬ್ರೇನ್ ಹಾಗೂ ಮೈಂಡ್ಗೆ ಸಂಬಂಧಪಟ್ಟಂಥ ಒಂದು ಡಿಫ್ರೆನ್ಸ್ ಅಂತಂದರೆ ಬ್ರೇನ್ ಇವತ್ತು ಹಾರ್ಡ್ವೇರ್ ಆದರೆ ಮೈಂಡ್ ಇವತ್ತು ಸಾಫ್ಟ್ವೇರ್ ಆಗುತ್ತೆ. ಫಂಕ್ಷನಲ್ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಫಿಸಿಕಲ್ ಆರ್ಗನ್ ಆಗುತ್ತೆ ಬ್ರೇನ್, ಅದೇ ಇವಾಗ ಮೈಂಡ್ ಅಂತ ಬಂದಾಗ ಫಂಕ್ಷನಲ್ ಆಗಿ ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ, ಆ್ಯಕ್ಟಿವಿಟಿಯನ್ನು ರಿಫ್ಲೆಕ್ಟ್ ಮಾಡ್ತಾ ಇರುವಂಥದ್ದು ಮೈಂಡ್. ಬ್ರೇನ್ ಅಂತ ಬಂದಾಗ ಇದು ಸ್ಟ್ರಕ್ಚರ್, ಇದು ಸೆಲ್ಸ್ಗೆ ಸಂಬಂಧಪಟ್ಟಂತೆ ಹೇಳುತ್ತೆ. ಮೈಂಡ್ ಅಂತ ಬಂದಾಗ ಎಕ್ಸ್ಪೀರಿಯನ್ಸ್ಗೆ ಸಂಬಂಧಪಟ್ಟಂತೆ ಮಾತಾಡುತ್ತೆ. ಈ ಸೈಂಟಿಫಿಕ್ ಅಂಡರ್ಸ್ಟ್ಯಾಂಡಿಂಗ್ನ ಮುಖಾಂತರ ಸಮ್ ಫಿಲಾಸಫಿಕಲ್ ಇಂಪ್ಲಿಕೇಶನ್ಸನ್ನು ನೋಡ್ಬೋದಲ್ಲ. ಮಟೀರಿಯಲಿಸ್ಟಿಕ್ ವ್ಯೂ ಅಥವಾ ಮಾಡರ್ನ್ ಸೈನ್ಸ್ ನಮ್ಗೆ ಹೇಳ್ತಾ ಇದೆ ಇವತ್ತು ಮೈಂಡ್ ಇವಾಲ್ವ್ ಆಗ್ತಾ ಇರುವಂಥದ್ದು ಬ್ರೇನ್ ಪ್ರೋಸೆಸ್ನ ಮುಖಾಂತರ. ಹಾಗಾಗಿ ಫಿಲಾಸಫಿಕಲಿ ನಾವು ನೋಡೋದಾದರೆ ಸೋಲ್ ಅನ್ನುವಂತಹ ಕಾನ್ಸೆಪ್ಟ್ ಎಷ್ಟರ ಮಟ್ಟಿಗೆ ಸರಿ ಇದೆ, ಸಪ್ರೇಟ್ ಆಗಿರ್ತಕ್ಕಂಥ ಎಂಟಿಟಿಯಾಗಿ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಲ್ವಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್. GS ಪೇಪರ್ 4 ನಡಿನಲ್ಲಿ ಹ್ಯೂಮನ್ ಬಿಹೇವಿಯರ್, ಎಮೋಷನ್ಸ್, ಡಿಸಿಷನ್ ಮೇಕಿಂಗ್ ಈ ರೀತಿಯಾದಂಥ ಟಾಪಿಕನ್ನು ಕೇಳಿದಾಗ ಇಲ್ಲಿರುವಂಥ ಸೈಂಟಿಫಿಕ್ ವೀವನ್ನು ನೀವು ಕನೆಕ್ಟ್ ಮಾಡ್ಬೋದು. ಅಗೇನ್ ಆ್ಯಸ್ ಪರ್ ದ ಕ್ವಶನ್ ಡಿಮ್ಯಾಂಡ್ ಫಿಲಾಸಫಿಕಲ್ ಇಂಪ್ಲಿಕೇಶನ್ಸನ್ನು ಸಹ ನೀವು ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಎಸ್ಸೆ ಟಾಪಿಕಲ್ಲಿನೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೈನ್ಸ್ ವರ್ಸಸ್ ಸ್ಪಿರಿಚುಯಾಲಿಟಿ ಆಧಾರದ ಮೇಲೆ ಕೇಳಿದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಹ್ಯೂಮನ್ ಮೈಂಡ್ಗೆ ಸಂಬಂಧಪಟ್ಟಂತೆ ಏನಾದರೂ ಥೀಮ್ ಇದ್ದರೆ ಅಲ್ಲಿ ಸಹ ನೀವು ಇಲ್ಲಿರುವಂತಹ ಒಂದು ಇನ್ಫಾರ್ಮೇಷನನ್ನು ಬಳಕೆ ಮಾಡ್ಕೋಬೋದು. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂತಹ ಎಲ್ಲ ಇಶ್ಯೂಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.